ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಭಾರತದ ಪಂಚವಾರ್ಷಿಕ ಯೋಜನೆಗಳು. ಇದು ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಒಂದು ಹೊಸ ರಾಷ್ಟ್ರ ತನ್ನ ಆರ್ಥಿಕ ಭವಿಷ್ಯವನ್ನ ಹೇಗೆ ರೂಪಿಸ್ಕೋಬೇಕು ಅಂತ ಹಾಕೊಂಡ ಒಂದು ಬೃಹತ್ ನೀಲನಕ್ಷೆ. ಖಂಡಿತ. ಇದನ್ನ ಕೇವಲ ಅಂಕಿಅಂಶಗಳ ಪಟ್ಟಿ ಅಂತ ನೋಡಿದ್ರೆ ಸರಿ ಹೋಗಲ್ಲ. ಇದೊಂದು ದೇಶದ ಮಹತ್ವಾಕಾಂಕ್ಷೆಯ ಕಥೆ. ಪ್ರತಿ ಯೋಜನೆಯೂ ಅಂದಿನ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಅಂತ ಹೇಳಬಹುದು. ಹೌದು. ನಮ್ಮ ಮುಂದಿರೋ ಈ ಸೋರ್ಸ್ ಮೆಟೀರಿಯಲ್ನಲ್ಲಿ ಕೂಡ ಈ ಯೋಜನೆಗಳ ಇತಿಹಾಸ, ಅವುಗಳ ಉದ್ದೇಶಗಳು, ಯಶಸ್ಸು, ವೈಫಲ್ಯ ಎಲ್ಲದರ ಬಗ್ಗೆನೂ ಮಾಹಿತಿ ಇದೆ. ಸೊ ನಮ್ಮ ಇವತ್ತಿನ ಉದ್ದೇಶ ಈ ಎಲ್ಲ ಮಾಹಿತಿಯಿಂದ ಪ್ರಮುಖ ಅಂಶಗಳನ್ನು ಹೊರತೆಗೆದು ಈ ಯೋಜನೆಗಳು ಇವತ್ತಿನ ಭಾರತವನ್ನ ಹೇಗೆ ರೂಪಿಸಿವೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು. ಆ ಯೋಜನೆಗಳ ಯಶಸ್ಸು ಮತ್ತು ವೈಫಲ್ಯಗಳನ್ನ ವಿಶ್ಲೇಷಣೆ ಮಾಡೋದು ಇವತ್ತಿಗೂ ತುಂಬಾನೇ ಪ್ರಸ್ತುತ. ಹಾಗಾದ್ರೆ ಶುರು ಮಾಡೋಣ. ಈ ಪಂಚವಾರ್ಷಿಕ ಯೋಜನೆ ಅನ್ನೋ ಐಡಿಯಾ, ಈ ಕಾನ್ಸೆಪ್ಟ್ ಭಾರತಕ್ಕೆ ಎಲ್ಲಿಂದ ಬಂತು? ಇದು ನಮ್ದೇ ಸ್ವಂತ ಆಲೋಚನೆ? ಇಲ್ಲ. ಇದರ ಮೂಲ ಪ್ರೇರಣೆ ಸಿಕ್ಕಿದ್ದು USSR ಅಂಡೆ ಸೋವಿಯಟ್ ಒಕ್ಕೂಟದಿಂದ. ಸ್ಟಾಲಿನ್ ಅವರ 5 ಇಯರ್ ಪ್ಲಾನ್ಸ್. ಎಕ್ಸಾಕ್ಟ್ಲಿ. ಆದ್ರೆ ಒಂದು ಯೋಜನಾಬದ್ಧ ಆರ್ಥಿಕತೆ ಬೇಕು ಅನ್ನೋ ಚಿಂತನೆ ಭಾರತಕ್ಕೆ ಹೊಸದೇನೂ ಆಗಿರ್ಲಿಂಗ. ಸ್ವಾತಂತ್ರ್ಯಕ್ಕೂ ಮುಂಚೆಯೇ ಇದ್ರ ಬಗ್ಗೆ ಗಂಭೀರ ಚರ್ಚೆಗಳು ನಡೀತಾನೇ ಇದ್ವು. ಹೌದಾ? ಹಾಗಾದ್ರೆ ಅದರದೊಂದು ಹಿನ್ನೆಲೆ ಇತ್ತು ಅಂತಾಯ್ತು. ಖಂಡಿತ. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ರಚನೆಯಾಗಿತ್ತು. ಓಕೆ. ಅದರ ಮೊದಲ ಅಧ್ಯಕ್ಷರೇ ಜವಾಹರ್ಲಾಲ್ ನೆಹರು ಆಗಿದ್ರು. ಓ, ಇಂಟ್ರೆಸ್ಟಿಂಗ್. ಆಮೇಲೆ 1944ರಲ್ಲಿ ಬಾಂಬೆ ಪ್ಲಾನ್ ಅಂತ ಬಂತು. ಅದೇ ಸಮಯದಲ್ಲಿ ಗಾಂಧಿಯನ್ ಪ್ಲಾನ್ ಬಂತು. 1945ರಲ್ಲಿ MN ರಾಯ್ ಅವರಿಂದ ಪೀಪಲ್ಸ್ ಪ್ಲಾನ್. 1950ರಲ್ಲಿ ಸರ್ವೋದಯ ಯೋಜನೆ. ಅವ್ವಾ, ಅಂದ್ರೆ ಒಂದು ಯೋಜನೆ ಬೇಕು ಅನ್ನೋ ವಿಷಯದಲ್ಲಿ ಎಲ್ಲರಿಗೂ ಒಂದು ರೀತಿಯ ಒಮ್ಮತ ಇತ್ತು. ಹೌದು. ಇದನ್ನ ಅಧಿಕೃತವಾಗಿ ಕಾರ್ಯರೂಪಕ್ಕೆ ತರಲಿಕ್ಕಾಗಿ ಯೋಜನಾ ಆಯೋಗ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದ್ರೆ NDC ಸ್ಥಾಪನೆಯಾಗಿದ್ದು. ಸರಿ. ಈ ಎರಡೂ ಸಂಸ್ಥೆಗಳ ಚೇರ್ಮನ್ ಪ್ರಧಾನಮಂತ್ರಿಗಳೇ ಆಗಿರ್ತಿದ್ರು ಅಲ್ವಾ? ಹೌದು. ಯಾವಾಗ್ಲೂ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರು. ಇದು ಆ ಯೋಜನೆಗಳಿಗೊಂದು ರಾಜಕೀಯ ಮಹತ್ವವನ್ನ ತಂದುಕೊಟ್ಟಿತ್ತು. ಓಕೆ. ಹಾಗಾದ್ರೆ ಸ್ವತಂತ್ರ ಭಾರತ ತನ್ನ ಮೊದಲ ಹೆಜ್ಜೆಯನ್ನ ಇತ್ತು. ಆಗ ದೇಶ ವಿಭಜನೆಯ ಗಾಯಗಳು ಹಸಿಯಾಗಿದ್ದು, ಆಹಾರದ ಕೊರತೆ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯ 1951-56ರ ಮುಖ್ಯ ಗಮನ? ಎಲ್ಲ ಯೋಜನೆಯ ಸಂಪೂರ್ಣ ಗಮನ ಇದ್ದಿದ್ದು ಕೃಷಿ ಕ್ಷೇತ್ರದ ಮೇಲೆ. ಯಾಕಂದ್ರೆ ಆಗ ನಮ್ಗೆ ಆಹಾರದ ಅಭದ್ರತೆ ಅನ್ನೋದು ದೊಡ್ಡ ಸಮಸ್ಯೆಯಾಗಿತ್ತು. ಸೊ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸೋದು, ನೀರಾವರಿಗೆ ಒತ್ತು ಕೊಡೋದು ಮೊದಲ ಆದ್ಯತೆಯಾಗಿತ್ತು. ಇದನ್ನ ಹ್ಯಾರೋಲ್ಡ್ ಡೋಮರ್ ಮಾಡೆಲ್ ಆಧಾರದ ಮೇಲೆ ರೂಪಿಸಲಾಗಿತ್ತು. ಒಂದು ನಿಮಿಷ. ಈ ಹ್ಯಾರೋಲ್ಡ್ ಡೋಮರ್ ಮಾಡೆಲ್ ಅಂದ್ರೆ ಏನು? ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ದೇಶ ಎಷ್ಟು ಹೆಚ್ಚು ಉಳಿತಾಯ ಮಾಡಿ ಆ ಹಣವನ್ನ ಮತ್ತೆ ಬಂಡವಾಳವಾಗಿ ಹೂಡಿಕೆ ಮಾಡುತ್ತೋ, ಅದರ ಆರ್ಥಿಕತೆ ಅಷ್ಟು ವೇಗವಾಗಿ ಬೆಳೆಯತ್ತೆ ಅನ್ನೋ ಸಿದ್ಧಾಂತ. ಸರಿ ಸರಿ. ಇದರ ಫಲವಾಗಿಯೇ ಭಾಕ್ರಾನಂಗಲ್, ಹೀರಾಕುಡ್ನಂತಹ ಬೃಹತ್ ಅಣೆಕಟ್ಟುಗಳು ನಿರ್ಮಾಣವಾದವು. ಆ ಕಾಲದ ಆಧುನಿಕ ದೇವಾಲಯಗಳು ಅಂತ ನೆಹರು ಕರೆದಿದ್ದು ಇವನ್ನೇ ಅಲ್ವಾ? ಹೌದು, ಅದನ್ನೇ. ಜೊತೆಗೆ ತಾಂತ್ರಿಕ ಶಿಕ್ಷಣಕ್ಕೆ ಅಡಿಪಾಯ ಹಾಕಲು IITಗಳು ಕೂಡ ಸ್ಥಾಪನೆಯಾದವು. ಹಾಗಾದ್ರೆ ಫಲಿತಾಂಶ ಹೇಗಿತ್ತು? ಅಂದುಕೊಂಡಿದ್ದು ಸಾಧಿಸಲು ಆಯ್ತಾ? ಖಂಡಿತ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚೇ ಸಾಧಿಸಲಾಯಿತು. ಬೆಳವಣಿಗೆಯ ಗುರಿ 2.1% ಇತ್ತು. ಆದ್ರ ಸಾಧನೆ 3.6% ಆಗಿತ್ತು. ವಾವ್! ಸೊ ಇದನ್ನ ಅತ್ಯಂತ ಯಶಸ್ವಿ ಯೋಜನೆಯಂತ ಪರಿಗಣಿಸಲಾಗುತ್ತೆ. ಮೊದಲ ಯೋಜನೆಯಲ್ಲಿ ಕೃಷಿಗೆ ಅಷ್ಟು ಒತ್ತು ಕೊಟ್ಟ ನಂತರ ಎರಡನೇ ಯೋಜನೆಯಲ್ಲಿ 1956-61 ದಿಢೀರೆಂತ ಭಾರಿ ಕೈಗಾರಿಕೆಗಳ ಕಡೆಗೆ ಹೊರಳಿದ್ದು ಒಂದು ದೊಡ್ಡ ಜಿಗಿತ. ಯಾಕೆ ಈ ಬದಲಾವಣೆ? ಅದೊಂದು ದೊಡ್ಡ ಗ್ಯಾಂಬಲ್ ಅಂತಾನೆ ಹೇಳ್ಬೋದು. ಮತ್ತೆ ಆ ಕಾಲದ ದೊಡ್ಡ ಚರ್ಚೆ ಕೂಡ. ಇದನ್ನ PC ಮಹಾಲನೋಬಿಸ್ ಮಾಡೆಲ್ ಅಂತ ಕರೀತಾರೆ. ಮಹಾಲನೋಬಿಸ್ ಮಾಡೆಲ್? ಹೌದು. ನೆಹರು ಅವರ ದೃಷ್ಟಿಯಲ್ಲಿ ನಿಜವಾದ ಸ್ವಾತಂತ್ರ್ಯ ಬರೋದು ಸ್ವಾವಲಂಬಿ ಕೈಗಾರಿಕೆಗಳಿಂದ ಮಾತ್ರ. ಉಕ್ಕಿನ ಕಾರ್ಖಾನೆಗಳು ಒಂದು ದೇಶದ ಬೆನ್ನೆಲುಬು ಅಂತ ಅವರು ಬಲವಾಗಿ ನಂಬಿದ್ರು. ಇದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಗೆ ಸ್ವಲ್ಪ ವಿರುದ್ಧವಾದ ದಾರಿಯಲ್ವಾ? ಸಂಪೂರ್ಣವಾಗಿ ವಿರುದ್ಧವಾದ ದಾರಿ. ಈ ಯೋಜನೆಯಡಿ ಭಾರತದ 3 ಪ್ರಮುಖ ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆಯಾದವು. ದುರ್ಗಾಪುರ, ಭಿಲಾಯಿ ಮತ್ತೆ ರೂರ್ಕೆಲಾ. ಮತ್ತು ರೂರ್ಕೆಲಾದಲ್ಲಿ ಜರ್ಮನಿ ಸಹಾಯದಿಂದ. ಇದರ ಫಲಿತಾಂಶ ಹೇಗಿತ್ತು?
ಗುರಿ ಮುಟ್ಲು ಸಾಧ್ಯವಾಯ್ತಾ? ಗುರಿ 4.5% ಇತ್ತು, ಸಾಧನೆ 4.3% ಆಗಿತ್ತು. ಅಂದ್ರೆ ಗುರಿ ತಲುಪ್ಲಿಲ್ಲ. ಆದ್ರೂ ಇದನ್ನ ಒಂದು ಮಧ್ಯಮ ಯಶಸ್ಸು ಅಂತ ಕರಿಬೋದು. ಹೌದು, ಕೈಗಾರಿಕಾ ಮೂಲಸೌಕರ್ಯಕ್ಕೆ ಇದು ದೊಡ್ಡ ಶಕ್ತಿ ನೀಡಿತು. ಆದ್ರೆ ಒಂದು ಟೀಕೆಯೂ ಇದೆ. ಈ ಕ್ಷಿಪ್ರ ಕೈಗಾರಿಕೀಕರಣದ ಭರದಲ್ಲಿ ಕೃಷಿಯನ್ನ ಮತ್ತೆ ಕಡೆಗಣಿಸಲಾಯಿತು ಅಂತ. ಖಂಡಿತವಾಗಿಯೂ ಆ ಟೀಕೆಯಲ್ಲಿ ಹುರುಳಿದೆ. ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದ ಸಂಪನ್ಮೂಲಗಳನ್ನ ಕೈಗಾರಿಕೆಗಳತ್ತ ತಿರುಗಿಸಿದ್ರಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ಆಹಾರಕ್ಕಾಗಿ ವಿದೇಶಗಳನ್ನ ಅವಲಂಬಿಸಬೇಕಾದ ಪರಿಸ್ಥಿತಿ ಬಂತು. ಓ, ಇದು ಎರಡನೇ ಯೋಜನೆಯ ಬಹುದೊಡ್ಡ ವಿಮರ್ಶೆ. ಮೊದಲ 2 ಯೋಜನೆಗಳು ಹೆಚ್ಚು ಕಡಿಮೆ ಓಕೆ. ಆದ್ರೆ 3ನೇ ಯೋಜನೆಗೆ 1961-66 ಬಂದಾಗ ಎಲ್ಲವೂ ತಲೆಕೆಳಗಾಯಿತು. ಹೌದು, ಅಲ್ಲೇ ಎಲ್ಲಾ ತಲೆಕೆಳಗಾಗಿದ್ದು. ಅದನ್ನ ವಿಫಲ ಯೋಜನೆ ಅಂತಲೇ ಕರೀತಾರೆ. ಅಷ್ಟೊಂದು ದೊಡ್ಡ ಮಟ್ಟದ ವೈಫಲ್ಯಕ್ಕೆ ಕಾರಣವಾದ್ರೂ ಏನೋ? 3ನೇ ಯೋಜನೆಯ ಗುರಿ ದೊಡ್ಡದಿತ್ತು: ಸ್ವಾವಲಂಬಿ ಮತ್ತು ಸ್ವಯಂ ಉತ್ಪಾದಕ ಆರ್ಥಿಕತೆಯನ್ನ ಸಾಧಿಸೋದು. ಅಂದ್ರೆ ಕೃಷಿ ಮತ್ತು ಕೈಗಾರಿಕೆ ಎರಡರಲ್ಲೂ ಸ್ವಾವಲಂಬನೆ. ಹೌದು, ಆದ್ರೆ ಈ ಯೋಜನೆಗೆ ಒಂದಲ್ಲ 3 ದೊಡ್ಡ ಹೊಡೆತಗಳು ಬಿದ್ವು. ಮೊದಲನೇದು 1962ರ ಚೀನಾ-ಭಾರತ ಯುದ್ಧ. ಎರಡನೇದು 1965ರ ಪಾಕಿಸ್ತಾನ-ಭಾರತ ಯುದ್ಧ. ಈ ಎರಡೂ ಯುದ್ಧಗಳು ದೇಶದ ಸಂಪನ್ಮೂಲಗಳನ್ನ ಅಭಿವೃದ್ಧಿಯಿಂದ ರಕ್ಷಣಾ ವಲಯಕ್ಕೆ ತಿರುಗಿಸಿದ್ವು. ಮತ್ತು 3ನೇದು ಬರಗಾಲ ಅಲ್ವಾ? ಹೌದು, 1965-66ರ ಭೀಕರ ಬರಗಾಲ. ಹೀಗಾಗಿ 5.6% ಬೆಳವಣಿಗೆಯ ಗುರಿಯ ಬದಲಾಗಿ ಕೇವಲ 2.4% ಅಥವಾ 2.8% ಮಾತ್ರ ಸಾಧಿಸಲು ಸಾಧ್ಯವಾಯಿತು. ದೇಶದ ಮನಸ್ಥೈರ್ಯವೇ ಕುಸಿದು ಹೋಗಿರ್ಬೇಕಾಗ. ಖಂಡಿತ. ಅದಕ್ಕಾಗಿಯೇ 1966ರಿಂದ 69ರವರೆಗೆ 3 ವರ್ಷ ಪ್ಲಾನ್ ಹಾಲಿಡೇ ಅಂದ್ರೆ ಯೋಜನಾ ರಜೆ ಘೋಷಿಸಲಾಯಿತು. ಅಂದ್ರೆ ಪಂಚವಾರ್ಷಿಕ ಯೋಜನೆಗಳಿಗೆ ಒಂದು ಬ್ರೇಕ್? ಹೌದು. ಆ 3 ವರ್ಷಗಳಲ್ಲಿ ವಾರ್ಷಿಕ ಯೋಜನೆಗಳನ್ನಷ್ಟೇ ಅನುಸರಿಸಲಾಯಿತು. ಆದ್ರೂ ಆ ವೈಫಲ್ಯದ ನಡುವೆಯೂ ಕೆಲವು ಪ್ರಮುಖ ಬೆಳವಣಿಗೆಗಳಾದ್ವು. ಹಸಿರು ಕ್ರಾಂತಿಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದ್ದು ಇದೇ ಸಮಯದಲ್ಲಿ. ಓಹೋ, ಹೌದು. FCI ಮತ್ತು CACP ಕೂಡ ಇದೇ ಸಮಯದಲ್ಲಿ ಸ್ಥಾಪನೆಯಾಗಿದ್ದು ಅಂತ ನಮ್ಮ ಸೋರ್ಸ್ ಹೇಳುತ್ತೆ. MSP ನಿರ್ಧರಿಸುವ CACP ಸ್ಥಾಪನೆಯಾಯಿತು. ಜೊತೆಗೆ ಕೈಗಾರಿಕೆಗಳಿಗೆ ಸಾಲ ನೀಡಲು IDBI ಬ್ಯಾಂಕು ಕೂಡ ಸ್ಥಾಪನೆಯಾಯಿತು. ಸರಿ. ಈ ಪ್ಲಾನ್ ಹಾಲಿಡೇ ನಂತರ 4ನೇ ಯೋಜನೆ 1969-74 ಮತ್ತೆ ಹಳಿಗೆ ಬಂತ. ಇದು ಇಂದಿರಾ ಗಾಂಧಿಯರ ಯುಗ. ಹೌದು. 4ನೇ ಯೋಜನೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಅನ್ನೋ ಗುರಿಯೊಂದಿಗೆ ಶುರುವಾಯಿತು. ಈ ಸಮಯದಲ್ಲಿ 2 ದೊಡ್ಡ ಘಟನೆಗಳು ನಡೆದವು: ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತೆ ಮೊದಲ ಅಣು ಪರೀಕ್ಷೆ. ಇವು ಆರ್ಥಿಕತೆಯ ಮೇಲೆ ಹೇಗೆ ಪ್ರಭಾವ ಬೀರಿದುವು? ಅತ್ಯುತ್ತಮ ಪ್ರಶ್ನೆ. 1969ರಲ್ಲಿ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು 1974ರ ಸ್ಮೈಲಿಂಗ್ ಬುದ್ಧ ಅಣು ಪರೀಕ್ಷೆ ಇವೆರಡೂ ದೇಶದ ದಿಕ್ಕನ್ನೇ ಬದಲಿಸಿದ ನಿರ್ಧಾರಗಳು. ಬ್ಯಾಂಕುಗಳ ರಾಷ್ಟ್ರೀಕರಣದಿಂದ ಬ್ಯಾಂಕಿಂಗ್ ವ್ಯವಸ್ಥೆ ಸಾಮಾನ್ಯ ಜನರತ್ತ, ಅದರಲ್ಲೂ ಹಳ್ಳಿಗಳ ಕಡೆಗೆ ಹೋಯಿತು. ಹೌದು. ಜೊತೆಗೆ ಜನಸಂಖ್ಯಾ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನಾ ಕಾರ್ಯಕ್ರಮಗಳಿಗೂ ಹೆಚ್ಚು ಒತ್ತು ನೀಡಲಾಯಿತು. ಹಾಗಾದ್ರೆ 5ನೇ ಯೋಜನೆ 1974-78 ಗರೀಬಿ ಹಟಾವೋ ಘೋಷಣೆ ಬಂದಿದ್ದು ಇದೇ ಸಮಯದಲ್ವಾ? ಹೌದು. DP ಧರ್ ಮಾದರಿಯ ಈ ಯೋಜನೆಯ ಮುಖ್ಯ ಗುರಿಯೇ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಗರೀಬಿ ಹಟಾವೋ ಇದರ ಪ್ರಮುಖ ಘೋಷಣೆಯಾಗಿತ್ತು. ಆದರೆ ಈ ಯೋಜನೆ ಪೂರ್ಣಾವಧಿ ಪೂರೈಸಲಿಲ್ಲ. ಇಲ್ಲ. 1977ರಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಅವರು ಈ ಯೋಜನೆಯನ್ನು 1 ವರ್ಷ ಮುಂಚಿತವಾಗಿಯೇ ಅಂದ್ರೆ 1978ಕ್ಕೆ ಕೊನೆಗೊಳಿಸಿದರು. ಮತ್ತೆ ಯೋಜನೆಗೆ ಅಡಚಣೆ, ರಾಜಕೀಯ ಅಸ್ಥಿರತೆ ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸತ್ತೆ. ಖಂಡಿತ. ಜನತಾ ಸರ್ಕಾರ 1978ರಿಂದ 80ರವರೆಗೆ ರೋಲಿಂಗ್ ಪ್ಲಾನ್ ಅನ್ನೋ ಹೊಸ ಕಾನ್ಸೆಪ್ಟ್ ಅಂತು. ರೋಲಿಂಗ್ ಪ್ಲಾನ್ ಅಂದ್ರೆ ಪ್ರತಿ ವರ್ಷ ಯೋಜನೆಯನ್ನ ಪರಿಶೀಲಿಸಿ ಮುಂದಿನ ವರ್ಷಕ್ಕೆ ಹೊಸ ಗುರಿಗಳನ್ನ ನಿಗದಿಪಡಿಸೋದು. ಇದು ಹೆಚ್ಚು ಫ್ಲೆಕ್ಸಿಬಲ್ ಆಗಿತ್ತು. ಆದರೆ ಆ ಸರ್ಕಾರ ಹೆಚ್ಚು ಕಾಲ ಉಳಿಲಿಲ್ಲ. ಸರಿ. ಈಗ 80ರ ದಶಕಕ್ಕೆ ಬರೋಣ. ಇಂದಿರಾ ಗಾಂಧಿ ಮತ್ತೆ ಅಧಿಕಾರಕ್ಕೆ ಬಂದ ನಂತರ 6ನೇ ಯೋಜನೆ 1980-85 ಮತ್ತು ರಾಜೀವ್ ಗಾಂಧಿ ಅವರ ಕಾಲದ 7ನೇ ಯೋಜನೆ 1985-80 ಇವು ಹೇಗಿದ್ವು? 6ನೇ ಯೋಜನೆಯಲ್ಲಿ ಮತ್ತೆ ಬಡತನ ನಿವಾರಣೆಗೆ ಗಮನ ಕೊಡಲಾಯಿತು.
ಇಲ್ಲಿನ ಒಂದು ಪ್ರಮುಖ ಮೈಲಿಗಲ್ಲು ಅಂದ್ರೆ 1982ರಲ್ಲಿ ನಬಾರ್ಡ್ NABARD ಬ್ಯಾಂಕ್ ಸ್ಥಾಪನೆಯಾಗಿದ್ದು. ಹೌದು, ಗ್ರಾಮೀಣ ಭಾರತದ ಆರ್ಥಿಕತೆಯ ಜೀವನಾಡಿ ಅದು. ಇನ್ನು 7ನೇ ಯೋಜನೆ. 7ನೇ ಯೋಜನೆಯನ್ನು FWP ಅಂತ ಸುಲಭವಾಗಿ ನೆನಪಿಡಬಹುದು ಅಂತಾರೆ. ಹೌದು, FWP ಅಂದ್ರೆ ಆಹಾರ, ಕೆಲಸ ಮತ್ತು ಉತ್ಪಾದಕತೆ. ಈ 3 ಕ್ಷೇತ್ರಗಳ ಮೇಲೆ ರಾಜೀವ್ ಗಾಂಧಿ ಸರ್ಕಾರ ವಿಶೇಷ ಗಮನ ಹರಿಸಿತು. ಇದು ಯಶಸ್ವಿಯಾಯ್ತಾ? ಹೌದು, ಇದು ಯಶಸ್ವಿಯಾಯಿತು. 5% ಬೆಳವಣಿಗೆಯ ಗುರಿಯ ವಿರುದ್ಧ 6% ಸಾಧನೆ ಮಾಡಿತು. ಆದರೆ 90ರ ದಶಕದ ಆರಂಭದಲ್ಲಿ ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಯಿತು. ಹೌದು, ತೀವ್ರವಾದ ಪಾವತಿ ಸಮತೋಲನದ ಬಿಕ್ಕಟ್ಟು. ಅಂದ್ರೆ ನಮ್ಮ ಆಮದುಗಳಿಗೆ ಪಾವತಿಸಲು ನಮ್ಮ ಬಳಿ ಡಾಲರ್ ಇರ್ಲಿಲ್ಲ. ಓ ಮೈ ಗಾಡ್! ಸೊ ಆರ್ಥಿಕ ಅಸ್ಥಿರತೆಯಿಂದಾಗಿ 1990ರಿಂದ 92ರವರೆಗೆ 2 ವರ್ಷ ಮತ್ತೆ ವಾರ್ಷಿಕ ಯೋಜನೆಗಳ ಮೊರೆ ಹೋಗ್ಬೇಕಾಯ್ತು. ಇದಾದ ನಂತರ ಬಂದ 8ನೇ ಯೋಜನೆ 1992-97 ಒಂದು ಹೊಸ ಯುಗದ ಆರಂಭ. PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸುಧಾರಣೆಗಳ ಯುಗ. ಸಂಪೂರ್ಣವಾಗಿ ಭಿನ್ನವಾಗಿತ್ತು ಆ ಯೋಜನೆ. ಇದೇ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಲಾಯಿತು. ಮತ್ತು ಮುಖ್ಯವಾಗಿ ಯೋಜನೆಯ ಗಮನ ಮಾನವ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಯಿತು. 21ನೇ ಶತಮಾನದ ಯೋಜನೆಗಳು ಅಂದ್ರೆ ಅಂತಿಮ ಯೋಜನೆಗಳು ಹೇಗೆ ವಿಕಸನಗೊಂಡವು? 10ನೇ ಯೋಜನೆಯ 2002-2007 ಸಮಯದಲ್ಲಿ ಹಿಂದೂ ಬೆಳವಣಿಗೆ ದರ ಅನ್ನೋ ಪದ ಮತ್ತೆ ಚರ್ಚೆಗೆ ಬಂತು. ಅಂದ್ರೆ ನಿಧಾನಗತಿಯ ಬೆಳವಣಿಗೆ. ಹೌದು, ಆ ನಂಬಿಕೆಯನ್ನ ಮುರಿಯುವುದೇ ಯೋಜನೆಯ ಗುರಿಯಾಗಿತ್ತು. ಆದರೆ 11ನೇ ಯೋಜನೆ 2007-2012 ಬಹಳ ಮುಖ್ಯ. ಅದರ ಗುರಿ ಕ್ಷಿಪ್ರ ಮತ್ತು ಅಂತರ್ಗತ ಬೆಳವಣಿಗೆ. ಅಂತರ್ಗತ ಬೆಳವಣಿಗೆ ಅಂದ್ರೆ ನಿಖರವಾಗಿ ಏನು? ಅಂದ್ರೆ ಆರ್ಥಿಕ ಬೆಳವಣಿಗೆಯ ಲಾಭ ಕೇವಲ ಕೆಲವೇ ಜನರಿಗೆ ಸೀಮಿತವಾಗಬಾರದು. ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅನ್ನೋದು. ಸರಿ. ಮತ್ತು ಕೊನೆಯದಾಗಿ 12ನೇ ಮತ್ತು ಅಂತಿಮ ಯೋಜನೆ 2012-2017. ಅದರ ಗುರಿ ಕ್ಷಿಪ್ರ, ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆ. ಅಂದ್ರೆ ಹಿಂದಿನ ಗುರಿಗೆ ಸುಸ್ಥಿರತೆ ಅನ್ನೋ ಒಂದು ಹೊಸ ಆಯಾಮ ಸೇರಿಸಲಾಯಿತು. ಹೌದು, ಪರಿಸರವನ್ನ ನಾಶ ಮಾಡದೆ ಅಭಿವೃದ್ಧಿ ಸಾಧಿಸಬೇಕು ಅನ್ನೋ ಉದ್ದೇಶ. ಆದ್ರೆ 12ನೇ ಯೋಜನೆ ತನ್ನ ಅವಧಿಯನ್ನ ಪೂರ್ಣಗೊಳಿಸಿಲ್ಲ. ಇಲ್ಲಿಗೆ 60 ವರ್ಷಗಳ ಒಂದು ಯುಗ ಅಂತ್ಯವಾಯಿತು. ಹೌದು, 2014ರಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬದಲಾದಾಗ ಪಂಚವಾರ್ಷಿಕ ಯೋಜನೆಗಳ ವ್ಯವಸ್ಥೆಯನ್ನೇ ಕೊನೆಗೊಳಿಸಲಾಯಿತು. ಜನವರಿ 1, 2015ರಂದು ಯೋಜನಾ ಆಯೋಗವನ್ನು ವಿಸರ್ಜಿಸಿ ಅದರ ಜಾಗದಲ್ಲಿ ನೀತಿ ಆಯೋಗ ಬಂತು. ಹೌದು, ನೀತಿ ಆಯೋಗ್ ಸ್ಥಾಪನೆಯಾಯಿತು. ಹಾಗಾದ್ರೆ ಈ ಇಡೀ ಪಯಣದಿಂದ ನಾವು ಕಲಿಯುವುದೇನು? ಈ ಯೋಜನೆಗಳ ಒಟ್ಟಾರೆ ಫಲಿತಾಂಶ ಏನು? ನೋಡಿ, ಪಂಚವಾರ್ಷಿಕ ಯೋಜನೆಗಳು ಸರಿ ತಪ್ಪುಗಳ ಮಿಶ್ರಣ. ಅವು ಭಾರತದ ಆರ್ಥಿಕತೆಗೆ ಒಂದು ನಿರ್ದಿಷ್ಟ ದಿಕ್ಕನ್ನು ನೀಡಿದ್ವು, ಬೃಹತ್ ಮೂಲಸೌಕರ್ಯಗಳನ್ನ ನಿರ್ಮಿಸಿದ್ವು. ಹೌದು. ಅದೇ ಸಮಯದಲ್ಲಿ ಅತಿಯಾದ ಕೇಂದ್ರೀಕರಣ, ಅಧಿಕಾರಶಾಹಿ ಮತ್ತು ರಾಜಕೀಯ ಹಸ್ತಕ್ಷೇಪದಿಂದ ಬಳಲಿದ್ವು ಅನ್ನೋ ಟೀಕೆಯೂ ಇದೆ. ಇದು ಕೇವಲ ಆರ್ಥಿಕ ಇತಿಹಾಸವಲ್ಲ, ಇದು ಭಾರತದ ರಾಜಕೀಯ ಇತಿಹಾಸವೂ ಹೌದು. ನೆಹರು ಅವರ ಕೈಗಾರಿಕಾ ಮಹತ್ವಾಕಾಂಕ್ಷೆಯಿಂದ ಹಿಡಿದು ಮನಮೋಹನ್ ಸಿಂಗ್ ಅವರ ಅಂತರ್ಗತ ಬೆಳವಣಿಗೆಯ ಕಲ್ಪನೆಯವರೆಗೆ ಪ್ರತಿ ಯೋಜನೆಯು ಅಂದಿನ ನಾಯಕತ್ವದ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ ಮೂಡುತ್ತೆ. ಹೇಳಿ. ಯೋಜನಾ ಆಯೋಗ ಒಂದು ಟಾಪ್ ಡೌನ್ ಮಾದರಿಯಾಗಿತ್ತು. ಅಂದ್ರೆ ದೆಹಲಿಯಲ್ಲಿ ಕುಳಿತು ಇಡೀ ದೇಶಕ್ಕೆ ಯೋಜನೆ ರೂಪಿಸೋದು. ಆದರೆ ನೀತಿ ಆಯೋಗ ಒಂದು ಬಾಟಮ್ ಅಪ್ ಸಿದ್ಧಾಂತದ ಮೇಲೆ ಕೆಲಸ ಮಾಡುವ ಚಿಂತಕರ ಚಾವಡಿ. ಒಂದು ಥಿಂಕ್ ಟ್ಯಾಂಕ್. ಹೌದು. ಈ ಬದಲಾವಣೆ ಭಾರತದ ಅಭಿವೃದ್ಧಿಯ ಪಯಣದಲ್ಲಿ ಒಂದು ಸ್ವಾಭಾವಿಕ ವಿಕಾಸವೇ ಅಥವಾ ಹಿಂದಿನ ಮಾದರಿಯ ಸಂಪೂರ್ಣ ನಿರಾಕರಣೆಯೇ? ಇದರ ದೀರ್ಘಕಾಲೀನ ಪರಿಣಾಮಗಳು ಏನಿರಬಹುದು ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ.